ಸರ್ಕಾರದ ವಿರುದ್ಧ ಗಣಿ ದಣಿಗಳ ರಿವೆಂಜ್ ಪಾಲಿಟಿಕ್ಸ್ಗೆ ಇದು ನಾಂದಿ ಹಾಡುತ್ತೆ ಅನ್ನೋ ಲೆಕ್ಕಾಚಾರ. ಒಂದು ಕಲ್ಲು ಎರಡು ಗುರಿ, ಒಂದು ಪಾದಯಾತ್ರೆ, ಎರಡು ಉದ್ದೇಶ. ಜನವರಿ 17ನೇ ತಾರೀಕು ಸಮಾವೇಶ ಮತ್ತು ಪಾದಯಾತ್ರೆ ಮಾಡೋದಕ್ಕೆ ಫಿಕ್ಸ್ ಆಗ್ತಾ ಇದ್ದಾರಂತೆ. ಈ ಭಾಗದ ನಾಯಕರು ಬಳ್ಳಾರಿ ಟು ಬೆಂಗಳೂರು 300 ಕಿಲೋಮೀಟರ್ ಪಾದಯಾತ್ರೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ತೊಡೆ ತಟ್ಟಿದ್ದಾರೆ. ಅದೇ ದಿನ ಬೃಹತ್ ಸಮಾವೇಶ ಮಾಡೋದಾಗಿ ಕೂಡ ರೆಡ್ಡಿ ಬ್ರದರ್ಸ್, ರೆಡ್ಡಿ ಪಟಾಲಂ ಹೇಳ್ಕೊಳ್ತಾ ಇದೆ. ಈ ಪಾದಯಾತ್ರೆಯ ಉದ್ದೇಶ ಒಂದು, ಶಾಸಕ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು ಮತ್ತು ಸತೀಶ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು, ಅವರ ಪಾತ್ರ ದೊಡ್ಡದು ಅಂತ. ಸೊ ಸಿದ್ದರಾಮಯ್ಯ ಅವರಿಗೆ ವರ್ಚಸ್ಸು ತಂದುಕೊಟ್ಟ ಪಾದಯಾತ್ರೆ ರೆಡ್ಡಿಗಳ ಸಾಮ್ರಾಜ್ಯವನ್ನ ಪುನರ್ಸ್ಥಾಪನೆ ಮಾಡೋದಕ್ಕೂ ಕೂಡ ವರ್ಚಸ್ಸು ತಂದುಕೊಡುತ್ತಾ ಅನ್ನೋದು ಕುತೂಹಲ. ರಾಜಕಾರಣದಲ್ಲಿ ಪಾದಯಾತ್ರೆಗೆ ತನ್ನದೇ ಆದಂತಹ ಇತಿಹಾಸ ಇದೆ. ಪಾದಯಾತ್ರೆ ಯಾವಾಗ ಯಾರ್ಯಾರು ಮಾಡಿದ್ದಾರೆ ಅದೊಂದು ಚಾರ್ಮೆ ಬೇರೆ ರೀತಿ ತಂದುಕೊಟ್ಟಿದೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಿದ್ದರಾಮಯ್ಯ ಅವರು 2011ರ ಪಾದಯಾತ್ರೆ ಅವ್ರನ್ನ ಅಧಿಕಾರದ ಗದ್ದೆಗೆ ಏರಿಸ್ತು 2013ರಲ್ಲಿ. ಅದೇ ರೀತಿ ಈಗ ಕಳೆಗುಂದಿರುವಂತಹ ಸಾಮ್ರಾಜ್ಯಕ್ಕೆ ಈ ಪಾದಯಾತ್ರೆ ರೆಡ್ಡಿಗೆ ಸಹಕಾರ ಆಗುತ್ತಾ ನೋಡ್ಬೇಕು.